ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅಮಿತ್ ಶಾ ಈ ಕ್ಷಣ ದೆಹಲಿಯಲ್ಲೇ ಇಲ್ಲ, ಗುಜರಾತ್ ಅಂತಿದ್ರು. ಈಗ ಅಲ್ಲೇ ಹಂಗೆ ಕೆಳಗೆ ಬಂದರೆ ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿದ್ದಾರೆ ಅನ್ನೋದು ಈ ಕ್ಷಣದ ಸುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಹಾಗಾದರೆ ಈ ಎಲ್ಲ 100ಕ್ಕೂ ಹೆಚ್ಚು ಶಾಸಕರನ್ನು ಯಾಕೆ ಕರ್ಕೊಂಡು ಹೋಗಿದ್ದಾರೆ ಯಡಿಯೂರಪ್ಪನವರು? ಅಮಿತ್ ಶಾ ನಿಮ್ಮನ್ನು ಮೀಟ್ ಮಾಡ್ತಾರೆ ಅಂತ ಹೇಳಿ ಇವ್ರನ್ನೆಲ್ಲ ಒಟ್ಟಾಗಿ ಕಲೆ ಹಾಕುವಂಥ ಪ್ರಯತ್ನ ಈ ಥರ ಆಯ್ತಾ? ಹಾಗಾದರೆ ಎಲ್ಲರೂ ಬರ್ತಾರೆ ಅಂತ ಈ ಕ್ಷಣ 98 ಜನ ಶಾಸಕರು BJPಯವರು ಅಲ್ಲೇ ಇದ್ದಾರೆ. ಯಾರಿಗೂ ಇನ್ನೂ ಕ್ಲಾರಿಟಿ ಇಲ್ಲ ಏನಾಗುತ್ತೆ ಏನಾಗಲ್ಲ ಅಂತ. ಎಲ್ಲರೂ ಇವತ್ತು ರಾತ್ರಿ ವಾಪಸ್ ಬಂದು ನಾಳೆ ಸಂಕ್ರಾಂತಿ ಮಾಡಬೇಕಾ, ಇಲ್ಲ BJP ಕಡೆಯಿಂದ ಯಡಿಯೂರಪ್ಪನವರು ಸಂಕ್ರಾಂತಿಗೆ ಗುಡ್ ನ್ಯೂಸ್ ಕೊಡ್ತಾರಾ ಏನು ಅನ್ನೋದು ಈ ಕ್ಷಣದ ಕ್ವಶನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆ. ಎಸ್, ಇದು ನವದೆಹಲಿಯಿಂದ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಹಾಗಾದರೆ ರಾಜ್ಯದಲ್ಲಿ ಸಂಕ್ರಾಂತಿಗೆ ಸಂಕ್ರಾಂತಿ ನಡೆಯುವ ಲಕ್ಷಣ ಇದೆಯಾ? ಅಥವಾ ಪ್ರತಿ ಸರಿ ಇದುವರೆಗೆ ಆಯ್ತಲ್ಲ, ಅಂದರೆ ಬೇರೆ ಬೇರೆ ಹಬ್ಬಗಳು ಬಂದಾಗೆಲ್ಲ ದಸರಾ ಬಂತು, ಆವಾಗಲೂ ಹಿಂಗೆ ನಡೀತಾ ಇತ್ತು. ಅದಾದಮೇಲೆ ಗೌರಿ ಗಣೇಶ ಹಬ್ಬ ಬಂತು, ಹೀಗೆ ಆಯಿತು. ಕ್ರಿಸ್ಮಸ್ ನ್ಯೂ ಇಯರ್ ಅಂದರು, ಹೀಗೆ ಆಯಿತು. ಇದನ್ನು ಒಂದು ರೀತಿ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸುಮ್ಮನೆ ಎಳ್ಕೊಂಡು ಓಡಾಡ್ತಾರೆ, ನೆಕ್ಸ್ಟ್ ಇನ್ನೊಂದು ಹಬ್ಬಕ್ಕೆ ಹೇಳ್ತಾರೆ, ಇನ್ನೊಂದು ಹಬ್ಬಕ್ಕೆ ಹೇಳ್ತಾರೆ, ಏನೂ ಆಗಲ್ಲ, ನಮ್ಮ ಶಾಸಕರು ನಮ್ಮ ಜೊತೆ ಇದ್ದಾರೆ, ಟೆನ್ಷನ್ ಇಲ್ಲ ಅಂತ. ಹಾಗಾಗಿನೇ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಟೆನ್ಷನ್ ಇಲ್ಲದೆ, BP ಇಲ್ಲದೆ ಹ್ಯಾಪಿ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅನ್ನೋದು ಈ ಕ್ಷಣಕ್ಕೆ ಅನ್ನಿಸ್ತಾ ಇದೆಯಪ್ಪ. ಸೊ ಹಾಗಾಗಿ ದೆಹಲಿಯಲ್ಲಿ ಮತ್ತೊಮ್ಮೆ ಫೇಲ್ ಆಗ್ತಾ ಇದೆಯಾ ಆಪರೇಷನ್ ಕಮಲ ಅನ್ನೋದು ಈ ಕ್ಷಣ ರಾಜಕೀಯ ವಲಯದಲ್ಲಿ ಪ್ರಸ್ತಾಪ ಆಗ್ತಿರುವಂಥ ಮಾತು. ಅಸಲಿಗೆ ದೆಹಲಿಯಲ್ಲೇ ಅಮಿತ್ ಶಾ ಇಲ್ಲ, ಅವ್ರು ಮೀಟ್ ಮಾಡೋಕ್ಕೆ ಹೋಗಬೇಕು ಅಂತಂದಾಗ ಅವರೇ ಇಲ್ಲದೆ ಆದಮೇಲೆ ಹೆಂಗೆ ಲೆಕ್ಕಾಚಾರ ಇದು? ಬೆಳಗ್ಗೆ ಔರಂಗಾಬಾದ್ ಮಹಾರಾಷ್ಟ್ರಕ್ಕೆ ತೆರಳಿದ್ದಾರೆ BJPಯ ರಾಷ್ಟ್ರೀಯ ಅಧ್ಯಕ್ಷ ಅನ್ನೋದು ಈ ಕ್ಷಣದ ಪ್ರಶ್ನೆ. ಈ ಟೆನ್ಷನ್ ಇದ್ದಿದ್ರೆ ಅಮಿತ್ ಶಾ ಅವ್ರು ಹೆಂಗೆ ಹೊಟ್ಟೋಗ್ಬಿಟ್ರು ಅಲ್ಲಿಗೆ? ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ ಅಂತ. ನನ್ನ ಕೊಲಿಗ್ ರವೀಶ್ ದೂರವಾಣಿ ಸಂಪರ್ಕದಲ್ಲಿ. ರವೀಶ್, ಇದು ತುಂಬ ಇಂಪಾರ್ಟೆಂಟು, ಬಿಸಿ ಆಗ್ತಾ ಇದೆ, ರಾಜಕೀಯದಲ್ಲಿ ಏನೇನಾಗ್ತಿದೆ ಅನ್ನೋದಾದರೆ ಅಮಿತ್ ಶಾ ಅವ್ರು ಯಾಕೆ ಔರಂಗಾಬಾದ್ಗೆ ಹೋಗಬೇಕು? ಹರೀಶ್, ನಿನ್ನೆ ಹೇಳದಂತೆ ಅಮಿತ್ ಶಾ ಅವ್ರಿಗೂ ಮತ್ತು ಇಲ್ಲಿ ಶಾಸಕರು ಉಳ್ಕೊಳ್ಳಿ ಅವ್ರು ಕ್ಲಾಸ್ ತಗೊಳ್ತಾರೆ ಅನ್ನೋದಕ್ಕೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕೇವಲ ಅಮಿತ್ ಶಾ ಅವರನ್ನ ತೋರಿಸಿ BJPಯ ನಾಯಕರು ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯ ನಾವು ಆಪರೇಷನ್ ಮಾಡ್ತಾ ಇಲ್ಲ, ಲೋಕಸಭಾ ಚುನಾವಣಾ ಸಿದ್ಧತೆ ಈ ರೀತಿಯ ಬಿಂಬಿಸೋದಕ್ಕೋಸ್ಕರ ಬಹಿರಂಗವಾಗಿ BJPಯವರು ಎಣೆದಿರ್ತಕ್ಕಂಥ ರಣತಂತ್ರ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಅಮಿತ್ ಶಾ ಅವರ ಸಭೆ ಇರದೆ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಮಾಧ್ಯಮಗಳಿಗೆ ಮಾತಾಡ್ತಕ್ಕಂಥ ಮಾಹಿತಿ. ಆದ್ರೆ ಶಾಸಕರುಗಳಿಗೂ ಕೂಡ ಈಗಾಗಲೇ ತಿಳಿಸಿದ್ದಾರೆ, ಅಮಿತ್ ಶಾ ಅವರು ಬರಲ್ಲ, ಯಾರು ಬರೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಆದ್ರೆ ಮಾಧ್ಯಮಕ್ಕೆ ಅಮಿತ್ ಶಾ ಅವರು ಸಭೆ ತಗೊಳ್ತಾರೆ, ಮತ್ತೆ ಈ ಒಂದು ಲೋಕಸಭಾ ಚುನಾವಣಾ ಸಿದ್ಧತೆ ಮಾಡ್ತಾರೆ, ಇದ್ರ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಅಮಿತ್ ಶಾ ಅವರ ಒಂದು ಏನಿತ್ತು ಶೆಡ್ಯೂಲ್ ಏನಿತ್ತು, ಆ ಶೆಡ್ಯೂಲ್ ಪ್ರಕಾರವೇ ಅವರು ಅಹಮದಾಬಾದ್ಗೆ ತೆರಳಿದ್ದಾರೆ. ಹರೀಶ್, ಹಾಗಾದ್ರೆ ಈ ಎಲ್ಲ ಶಾಸಕರು ಇವತ್ತು ರೆಸಾರ್ಟ್ ಕಡೆ ಹೋಗ್ತಾರಾ ಇಲ್ಲ ಮನೆ ಕಡೆ ಬರ್ತಾರಾ? ಅದಕ್ಕೆ ಮಧ್ಯಾಹ್ನ 1 ಗಂಟೆ ಸಭೆ ಬಳಿಕ ಗೊತ್ತಾಗುತ್ತೆ. ಯಾಕಂದ್ರೆ ಈ ಒಂದು ಆಪರೇಷನ್ ಏನಿದೆ ಅದು ಹಂತವಾಗಿ ನಡೆಯುವಂತ ಚಾನ್ಸಸ್ ಕೂಡ ಜಾಸ್ತಿ ಇರೋದ್ರಿಂದ ಅದು ಇವತ್ತಿಗೆ ಮುಗಿಯೋದಕ್ಕೆ ಒಂದು ಕಡಿಮೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮಧ್ಯಾಹ್ನದ ಸಭೆಯ ಬಳಿಕ ಯಡಿಯೂರಪ್ಪನವರು ಶಾಸಕರಿಗೆ ಯಾವ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಆಧಾರದ ಮೇಲೆ ಇವರ ಒಂದು BJP ಶಾಸಕರ ದೆಹಲಿ ವಾಸ್ತವ್ಯ ಮುಂದುವರಿಯುತ್ತಾ ಅಥವಾ ಅಂತ್ಯಗೊಳ್ಳುತ್ತಾ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಹರೀಶ್, ಓಕೆ. ಸೊ ಹಾಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಹೇಳಿಕೊಂಡು ಇವರೆಲ್ಲರನ್ನು ಒಟ್ಟುಗೂಡಿಸುವಂಥ ಪ್ರಯತ್ನ, ಇಲ್ಲಾಂದ್ರೆ ಇವರೇ ಕರೆದ್ರೆ ಇವ್ರು ಯಾರು ಬರ್ತಿರ್ಲಿಲ್ಲ, ಆಗ ಇನ್ನಷ್ಟು ಡ್ಯಾಮೇಜ್ ಆಗ್ತಿತ್ತು ಅಂತನಾ? ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಇಲ್ಲಿ ಡ್ಯಾಮೇಜ್ ಬರ್ತಿರೋ ಅನ್ನೋ ಪ್ರಶ್ನೆಗಿಂತ ಮಾಧ್ಯಮಗಳಿಗೆ ಮತ್ತೆ ಹೊರ ಜಗತ್ತಿಗೆ ಅಂದ್ರೆ ಒಂದು ರೀತಿಯಲ್ಲಿ ಬೇರೆ ರೀತಿ ಆಪರೇಷನ್ ಮಾಡ್ತಾ ಇಲ್ಲ ನಾವು, ಲೋಕಸಭಾ ಚುನಾವಣೆ ಸಿದ್ಧತೆಯನ್ನ ಬಿಂಬಿಸೋದಕ್ಕೆ ಸಲುವಾಗಿಯೇ ಅಮಿತ್ ಶಾ ಅವರ ಹೆಸರನ್ನ ಮುಂದೆ ತಂದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ಮಾತುಗಳನ್ನ BJPಯ ಶಾಸಕರು ಸಂಸದರು ಕೂಡ ಈಗ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಅಮಿತ್ ಶಾ ಅವರನ್ನ ತೋರಿಸಿ ಇದನ್ನ ಮಾಡಿದ್ದಾರೆ, ಅಂದ್ರೆ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ